ಹಾಯ್ ಎಲ್ಲರೂ ಹೆಂಗಿದ್ರಿ ಮರೆ, ನಾನು ಯಾರಂದೇಳಿ ಗೊತ್ತಾಯ್ತಲ್ಲ, ನಿಮ್ಮ ಕೋಸ್ಟ್ ಬೈ ಕೋಸ್ಟ್. ನಿಮ್ಮ ತಮ್ಲೈನ್ ಕಂಡು ಗೊತ್ತಾಗಿರುತ್ತೆ ಅಂತ ಅಂದರೆ ಇವತ್ತು ಗ್ರಾಚಾರ ಹಿಡ್ದಿತ್ತು. ಇಲ್ಲ ಅಂತ ಒಂಥರ ಗ್ರಾಚಾರ, ಬ್ಯಾಡ್ ಡೇ. ವಿಷಯ ಅಂತಂದರೆ ನಿನ್ನೆ ಅಡುಗೆ ಮಾಡಲಿಲ್ಲ. ಅದಕ್ಕೆ ನಾವೆಂತ ಹೊರಗಿಂದ ಪರೋಟ ಪ್ಯಾಕ್ ಬರುತ್ತಲ್ಲ ರೆಡಿಮೇಡ್, ಅದನ್ನು ತಗೊಬಂದು ಪರೋಟ ಮಾಡ್ಕೊಂಡು ತಿಂತ. ಅದು ಪ್ರತಿ ಸಲ ತಿಂತೆ ಹಾಗೆ ಅಂತ ಆತಿಲ್ಲ. ಬಟ್ ನಿನ್ನೆ ತಿಂದಿದೆ ನೈಟ್. ಬಟ್ ಬೆಳಿಗ್ಗೆ 2 ಗಂಟೆಯಿಂದ ಕಂಟಿನ್ಯೂಸ್ ವಾಮಿಟಿಂಗ್, ಆಮೇಲೆ ಡೈರಿಯಾ, ಆಮೇಲೆ ಸ್ಟಮಕ್ ಪೇಯ್ನ್ ಎಲ್ಲನೂ ಶುರು ಆಯಿತು. ನಂಗೆ ನಜಿಯಾ, ವಾಮಿಟಿಂಗ್, ಡೈರಿಯಾ ಎಲ್ಲ ಸಿಮ್ಟಮ್ಸ್ ಕಂಡು ನನಗೆ ಯಾವ ಡಿಸೀಸ್ ಅಂತ ಹೇಳೋಕ್ಕಾಗಿಲ್ಲ. ಎಂತಕ್ಕಂದರೆ ನಮ್ಮದು ಕಾಲೇಜಿಗೆ ಎಕ್ಸಾಮಾಗಿ ಯಾವುದೇ ಡಿಸೀಸ್ ಇದು ಸೈಡ್ ಎಫೆಕ್ಟ್ಸ್ ಬಾರಿ ಅಂದರು ನಾವು ಬರೋದು ನರ್ಸಿಯಾ, ವಾಮಿಟಿಂಗ್, ಡೈರಿಯಾ ಅಂದೇಳಿ. ಸೊ ಹಾಗಾಗಿ ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಿ ನಂಗೆ ಎಂತ ಅಂದು ಗೊತ್ತಾಯಿಲ್ಲ. ಬಟ್ ಎಂತ ಅಂದರೆ ನನಗೆ ನಾರ್ಮಲಾಗಿ ಇನ್ಫೆಕ್ಷನ್ ಆಯ್ತು. ನನಗೆ ಈ ಥರ ಕೆಲವು ಸಲ ಫುಡ್ಡಿಂದ ಅಲ್ಲ ತಿಂದದ್ದು ಆಯ್ಲಿಲ್ಲ ಅಂದರೂ ಕೂಡ ಫುಲ್ ಹೊಟ್ಟೆ ಇನ್ಫೆಕ್ಷನ್ ಆಗಿಬಿಡುತ್ತೆ. ಬಟ್ ಅದು ಕಾಮನ್. ಎಂತಂದರೆ ಬೆಳಿಗ್ಗೆ ಒಂದು 3-4 ಗಂಟೆ ಸುರಿದ ನೋವು ಸ್ಟಾರ್ಟ್ ಆಯ್ತು. ಬಟ್ ಅದಾದಮೇಲೆ ನಾನು ಶುಂಠಿ ಕಷಾಯ ಏನೋ ಒಂದು ಕೂಡ ಸರಿ ಮಾಡ್ಕೊಂತೆ. ಬಟ್ ಇವತ್ತಿಂದ ಸಡನ್ ವಾಮಿಟಿಂಗ್ ಸ್ಟಾರ್ಟ್ ಆಯಿತು, ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮತ್ತು ಟ್ಯಾಬ್ಲೆಟ್ ತಗೊಂಡ್ರು ಅದು ನಿಲ್ತಾನೂ ಇಲ್ಲ. ಗ್ರಾಚಾರ. ನನಗೆ ಹೇಟೆಸ್ಟ್ ಥಿಂಗ್ ಲೈಫಾಗಂದರೆ ಹಾಸ್ಪಿಟ್ಲಿಗೆ ಹೋಗ್ದು. ಬಟ್ ನನಗೆ ಎಂತಕ್ಕೂ ಸ್ವಲ್ಪ ಜೋರು ಹೆದರಿಕೆ ಆಗ್ತಿತ್ತು. ನಾನು ಕಾಲೇಜಿಗೂ ಹೋಗಲಿಲ್ಲ. ಬಟ್ ನೀವು ಎಣ್ಸ್ಕೊಂತಿದ್ರೆ ಐ ಡಿ ಹಾಕಿದೆ ಅಂದ. ಐ ಡಿ ಈಗ ನಾ ಹೈಕ ಬಂದದ್ದು ರೆಡಿ ಆಗಿ ಅಂತಕ್ಕಂತ ಹೇಳಿದ್ರೆ ಬಸ್ಸಾಗಿ ಸಿ ಕೊಡ್ತಾರೆ ಅಂತ ಹೇಳಿ ಇವಳು ಕಾಲೇಜಿಗೆ ಹೋಗಿ ಇವಳು ಆಲ್ರೆಡಿ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು. ಅದು ಇನ್ನೊಂದು ಹಣಿ ಬರ ಅಂತ ಹೇಳಿದ್ರೆ ಫಸ್ಟ್ ಇಂಟರ್ನಲ್ಲಿಗೆ 80% ಅಟೆಂಡೆನ್ಸ್ ಮೇಂಟೈನ್ ಮಾಡ್ಕೊ. ನಂದು ಆಲ್ರೆಡಿ ಟೋಟಲ್ 4-3 ರಜೆ ಹಾಕ್ಲಕ್ಕೆ ನಂದು ಆಲ್ರೆಡಿ 3-4 ರಜೆ ಆಯಿತು. ಬಟ್ ಇವತ್ತು ಹುಷಾರಿಲ್ಲ ಅಂತ ಹೇಳಿ ನಾನು ಕಾಲೇಜಿಗೆ ಹೋಗೋಕೆ ಇಲ್ಲ, ಅಷ್ಟು ಫುಲ್ ಆತೇ ಇಲ್ಲ, ನಿತ್ಕಂಕೆ ಆತಿಲ್ಲ ಆಯಿತು. ಮತ್ತು ಏಗಳು ಡಾಕ್ಟರ್ ಹತ್ರ ಹೋಯ್ದಿದ್ದಾಳೆ ಇವತ್ತು ಹೋತಿದೆ ಅಂತಕ್ಕಂಥ ಜೀವ ಮೇಲೆ ಫುಲ್ ಹೆದರಿಕೆ ಸ್ಟಾರ್ಟ್ ಇದೆ. ನಾನು ಹುಷಾರಿಲ್ಲ, ಕಾಲೇಜಿಗೂ ಹೋಗಲಿಲ್ಲ. ಬಟ್ ಜೋರು ಹೊಟ್ಟಿನೂ ಎಲ್ಲ ನೋವ್ತಿತ್ತು, ವಾಮಿಟಿಂಗ್ ಕಂಟಿನ್ಯೂ ಎಂಥದ್ದು ತಿಂದರೂ ವಾಮಿಟ್ ಆಗ್ತಿತ್ತು. ಇನ್ನೊಂದು ಎಂತಂದರೆ ಬೆಳಿಗ್ಗೆ 2 ಗಂಟೆಯಿಂದ ಇಷ್ಟು ತನಕ ವಾಮಿಟ್ ಎಲ್ಲ ಶುರು ಆಯಿತು. ಇನ್ನೊಂದು ಎಂತಂದರೆ ಈಗ ಬಪ್ಪತ್ತಿಗೆ ಬಾತ್ರೂಮಿಂದ ಒಂದು ಲಾಕ್ ಇತ್ತು, ಫುಲ್ ಸ್ಟ್ರಕ್. ಅದನ್ನು ಸರಿ ಬಡ್ಸ್ಕೊ ಬಂದೆ, ಇಲ್ಲಿ ಕೈ ನೆಗೋಕ್ಕಾಗ್ತಿಲ್ಲ, ಫುಲ್ ಪೇಯ್ನ್. ಮತ್ತು ನೀವು ಅನ್ಕೊಂತ್ರಿ ಹೆಣ್ಣೆ ಅಂತ ಈಗ ಇಷ್ಟು ಹುಷಾರಿಲ್ಲ ಅಂದ್ರೆ ಲಿಪ್ಸ್ಟಿಕೆಲ್ಲ ಹಾಯ್ಕೊ ಹೋತಂತೇಳಿ. ಅಂತಂದರೆ ನಮಗೆ ನಾಳೆಯಿಂದ ವೆಕೇಷನ್ ಕಾಲೇಜಿಗೆ ಒಂದು 10-12 ದಿನ. ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿದೆ ಗೈಸ್, ಅದಕ್ಕೆ ಝೂಡಿಯೋ ಹೋದಿದೆ. ನಾವು ಹುಷಾರಿಲ್ಲ ನಂಗೆ ಗೊತ್ತಿತ್ತು, ಅವ್ರು ಬೇರೆಯವ್ರಿಗೆ ಗೊತ್ತಿಲ್ಲ. ನಾನು ಮುಸುಡ್ಕೊಂಡು ಮತ್ತು ಒಳ ಸೇರಿಸೋದಿಲ್ಲ, ಅದಕ್ಕೆ ಹೋತಿದೆ. ಅವ್ರದ್ದು ಇವತ್ತು ಸ್ಯಾಟರ್ಡೇ ಅಲ್ಲ, ಬ್ಯಾಡ್ ಡೇ. ಹೌದು, ಬ್ಯಾಡ್ ಡೇ. ನನಗೆ ಹಿಂಗೆ ಹುಷಾರಿರೋದಿಲ್ಲ ಕೆಲವು ಸಲ, ಬಟ್ ಇಷ್ಟಲ್ಲ ಆತಿಲ್ಲ. ನಾನು ಕಾಲೇಜ್ ರಜೆ ಹಾಕುವಷ್ಟೆಲ್ಲ ನಂಗೆ ಹುಷಾರು ತಪ್ಪೋದೇ ಇಲ್ಲ. ಅದು ಹೇಳಿದಾಗ ಮನ್ಸರು ಕಣ್ಣು ನಮ್ಮನ್ನು ಹೇಳಿದ ಹುಷಾರಿಲ್ಲ ಅಂತ, ಹೀಗೆ ಮನ್ಸರು ಕಣ್ಣು ಎಲ್ಲ ಸುಮ್ಮನೆ. ಅದೆಂಥದ್ದು ಫುಡ್ ಇನ್ಫೆಕ್ಷನ್ ಆಯಿತು ಅಂತ ಗೊತ್ತಿಲ್ಲ, ನಿತ್ಕೊಂಬೋತಿಲ್ಲ. ಈಗ ಜಸ್ಟ್ ನಾ ಬೊಂಡ ಕುಡಿದ್ರು ಪಕ್ಕ ನಂಗೆ ವಾಮಿಟ್ ಆಯ್ತು. ಇನ್ನೊಂದು ಹೇಳೋದು ಎಂತ ಅಂದರೆ ನಂಗೆ ಬೆಳಿಗ್ಗೆ ಎಂತ ತಿಂದರೂ ವಾಮಿಟ್ ಆದಿತ್ತಲ್ಲ, ಬೆಳಿಗ್ಗೆ ಫುಡ್ ತಿಂದರೂ ವಾಮಿಟ್ ಆಯ್ತು. ಅದಕ್ಕೆ ನಾನು ಎಂತ ತಿನ್ನಲಿಲ್ಲ. ಸೊ ವಾಪಸ್ ಎಂತ ನಂಗೆ ವಾಮಿಟ್ ಮಾಡಿ ಸಾಕಾಯ್ತು. ಅದಕ್ಕೆ ಮತ್ತು ಎಂತ ತಿಂಬೋದು ಬೇಡ ಅಂತ ಕೂತ್ಕೊಂಡೆ. ಬಟ್ ಇನ್ನೊಂದು ಎಂತ ಅಂದರೆ ಚಹಾ ಕುಡಿಲಿಲ್ಲ ಅಂದರೆ ನಂಗೆ ದಿನ ಇಡೀ ತಲೆನೋವು ಬತ್ತು. ಈಗ ತಲೆನೋವು ಸ್ಟಾರ್ಟ್ ಆಯಿತು. ಇನ್ನೂ ಎಂತೆಂಥ ಕಾದಿತ್ತೋ ಗೊತ್ತಿಲ್ಲ. ಇವತ್ತೇ ಎಲ್ಲ ಒಳ್ಳೆ ದಿನ ಇರಲಿ, ಬನ್ನಿ ಹೋಪ. ಸೊ ನಂಗೆ ಹೊಟ್ಟೆ ಇನ್ಫೆಕ್ಷನ್ ಹರ್ಕೊಂಡೆ ಮನೆಗೆ ಹೇಳಲ್ಲ, ಸರಿ ಮಾಡ್ಕೊಂಡೆ. ಬಟ್ ಒಂದು ಸಲ KMC ಹೋಗಿದ್ದೆ, ಅಲ್ಲ ಎಂಥೋ ಟ್ಯಾಬ್ಲೆಟ್ ಕೊಟ್ಟರು. ನಂಗೆ ಅದರಿಂದನೇ ಫುಲ್ ಹೊಟ್ಟೆ ನೋವೆಲ್ಲ ಶುರು ಆಯ್ತಿತ್ತು. ಅಂದರೆ ನಂಗೆ ಸೈಡ್ ಇಫೆಕ್ಟ್ಸ್ ಅದು ಕೆಲವೊಂದು ಟ್ಯಾಬ್ಲೆಟ್ಸ್ ಎಲ್ಲ ಆ್ಯಂಟಿಬಯೋಟಿಕ್ ಅದೆಲ್ಲ ತಗೊಂಡ್ರೆ. ಅದಕ್ಕೆ ನಾನು BJ ಕ್ಲಿನಿಕ್ ಇತ್ತು, ಅದು ಸ್ವಲ್ಪ ಎಲ್ಲ ಹಳಿಯ ರೈಡ್ ಅವ್ರು ಒಳ್ಳೆ ಮೆಡಿಸಿನ್ ಕೊಟ್ಟರು ಮಾತ್ರ. ಆದರೆ ಹೆಚ್ಚು ಹೆವಿ ಕೊಡೋದಿಲ್ಲ. ಲೈಕ್ ಅವ್ರದ್ದು ಚಾರ್ಜ್ ಕನ್ಸಲ್ಟೇಷನ್ ಚಾರ್ಜ್ ಎಲ್ಲ ಸೇರಿ 100-200 ಮುಗಿಸಿದ್ರು. ಬಟ್ ಇವತ್ತು ನಂಗೆ ಗೊತ್ತಿಲ್ಲ ಫುಲ್ ವಾಮಿಟಿಂಗ್ ಎಲ್ಲ ಇದೆ ಎಂತ ಅಂದಳಿಕೆ. ಬಟ್ ನಾನು ಹೆಚ್ಚು ಹೋದಳಿಗೆ ಅಷ್ಟೇ ತಗೊಂಡು, ದುಡ್ಡು ಕಮ್ಮಿ ಅಂದಳಿಕಲ್ಲ, ಅವ್ರದ್ದು ಟ್ಯಾಬ್ಲೆಟ್ಸ್ ಹೆಚ್ಚು ಕೊಡೋದಿಲ್ಲ. ಮತ್ತು ಪಟ್ಟ ಕಮ್ಮಿ ಅದು 2 ಡೇಸಲ್ಲಿ. ಬನ್ನಿ ಹೋಪ. ನನ್ನ ಸಿಚುವೇಶನ್ ತಕ್ಕಂಗೆ ಬಸ್ಸಲ್ಲಿ ಸಾಂಗು ಹಾಕಿ ಒಳ್ಳೆ ಫೀಲ್ ಮಾತ್ರ. ಗೊತ್ತಿಲ್ಲ, ಮಂತ್ಲಿ ಅನಿಸ್ತೀನಿ ಅಂತೇಳಿ.
ಹಾಗೆ ಮುಂದೋರ ಮೇಲೆ ಸ್ವಲ್ಪ ಶೂಸ್ ಇದೆಲ್ಲ ಆಫರ್ ಅಂದಿದ್ದು ಕಣ್ಕ ಬಂದು, ಬಟ್ ಅಷ್ಟೇನು ಇಷ್ಟ ಇಲ್ಲ, ಒಂದು ವಾಪಸ್ ಬಂತು. ಆಮೇಲೆ ಊಟಕ್ಕೆ ಇವಳು ಊಟ ಮಾಡಲ, ನಂಗೆ ಎಂತ ತಿಂದ್ರೆ ವಾಮಿಟ್ ಆದಿತ್ತು, ಮತ್ತು ಪಬ್ಲಿಕಾಗಿ ವಾಮಿಟ್ ಬಂದರೆ ನಾನು ಏನು ಮಾಡು, ಸುಮ್ಮನೆ ಮಾನ ಮರಿದಿ ತಕ್ಕಂಕೆ ಸೈ. ಅದಕ್ಕೆ ಸೀದಾ ಹಾಗೆ ಹೊರಟು ಮಾಲಲ್ಲಿ ಸ್ವಲ್ಪ ಝೂಡಿಯೋ ಕಾಪ್ ಇದ್ದಿತ್ತು ಅಂದೇಳಿ ಝೂಡಿಯೋ ಕಾಪ್ ಅಂದು ಹೋದೆ. ಬಟ್ ನಂಗೆ ಎಂತ ಶಾಪಿಂಗ್ ಮಾಡು ಕೈಲೇ ಸುಮ್ಮನೆ ಹೊರಗೆ ಏಸೆ ಕೂಕೊಂಡು ಬಂದೆ. ರೂಮಿಗೆ ಅವ್ರು ಬಿಸಿ ಬಿಸಿ ಅನ್ಸೋದು, ಸುಮ್ಮನೆ ರೂಮಿಗೆ ಹೋಗೋ ಬದಲು ಅಲ್ಲೇ ಒಂದು ಸ್ವಲ್ಪ ಕೂಕೊಂಡ್ಬಂದು ಒಂದು 1 ಅವರ್ ಅಲ್ಲೇ ಕೂಕೊಂಡು ಬಂದು. ಅಲ್ಲಿ ತನಕ ಯಾರು ನಡೀತಾರೆ ಅನ್ಸೋಯ್ತಾ ಬಿಸಿಲಾಗಿ, ಅದಕ್ಕೆ ಅಲ್ಲಿಂದ ಇಲ್ಲಿ ರಿಕ್ಷಾ ಮಾಡ್ಕೊಂಡು ಹೋಯ್ತು. ಅದೇ ಹೇಳಲ್ಲ ನಂಗೆ ಚರ್ಬಿ ಅಂದರೆ ಚರ್ಬಿ. ಹೋಯ್ ಬಂದೆ, ಚರ್ಬಿ ನನಗೆ ಇಷ್ಟು ಹುಷಾರಿಲ್ಲ ಅಂದರೂ ಅಲ್ಲಿ ತನಕ ಹೋದ. ಸುಮ್ಮನೆ ಕೂತ್ಕೊಂಡೆ, ಅಲ್ಲಿ ತಿರ್ಗೋಕ್ಕೂ ಆಗಲಿಲ್ಲ, ಶಾಪಿಂಗೂ ಮಾಡಲಿಲ್ಲ, ಸುಮ್ಮನೆ ಮಾಲಾಗೆ ಎಸಿದಿತ್ತು ಅಲ್ಲೇ ಸೈಡಿಗೆ ಕೂತ್ಕೊಂಡೆ. ಮತ್ತೊಂದು ವಿಷಯ ಅಂತಂದರೆ ತಲೆ ತಿರ್ತಿತ್ತು, ಅದಕ್ಕೆ ORS ತಗೊಂಡು ಬಂದೆ. ಪ್ರೈವೇಟ್ ಮೆಡಿಕಲಾಗಿ ನಾವೆಲ್ಲರೂ ORS ತಗೊಂಡ್ರೆ ನಾನು 45 to 50 ರೂಪೀಸ್, ಇಲ್ಲಿ ಜಸ್ಟ್ 20 ರೂಪೀಸು. ಮತ್ತು ಟ್ಯಾಬ್ಲೆಟು ಅಷ್ಟೇ, ನಾನಿವತ್ತು ಜನೌಷಧಿಯಲ್ಲಿ ತೆಗೆದೆ, ಎಷ್ಟು ಬರೀ 50 ರೂಪಾಯಿ ಆಯ್ತು ಅಷ್ಟೇ, ಒಂದು ದೊಡ್ಡ ಸಿರಪ್ ಎಲ್ಲ ಸೇರಿ. ನಾವು ಪ್ರೈವೇಟಿಗೆ ತೆಗೆದು ಈಗ ಗೌರ್ಮೆಂಟಿಗೆ ಇಷ್ಟು ಕಮ್ಮಿ ಅಂತ ಗೊತ್ತೇ ಇರಲಿಲ್ಲ. ಮತ್ತು ಇನ್ನೊಂದು ಅಂತಂದರೆ ಎಲ್ಲರೂ ಹೇಳೋದು ಅಂತಂದರೆ ಗೌರ್ಮೆಂಟಲ್ಲಿ ಅದು ಅವ್ರು ಬೇರೆ ಬೇರೆ ಕೊಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂದಳಿಕೆ. ಅದೇ ಗೌರ್ಮೆಂಟಲ್ಲಿ ಎಂಥವ್ರು ಬಿಟ್ಟು ಕೊಡ್ತಾರೆ ಅಂದ್ರೂ ಕೂಡಲೇ ನಮಗೆಲ್ಲ ಅನ್ಸೋದು ಕಾಮನ್. ಸೊ ಬಟ್ ಈ ORS ಫೈನ್ 20 ರೂಪೀಸಿಗೆ. ಓಕೆ ಗೈಸ್, ಮತ್ತೆಂತಂದರೆ ಇಡೀ ಹೊತ್ತು ನನಗೆ ನೀನು ದಪ್ಪ ಇದ್ದೆ, ನೀನು ತೋರ ಇದ್ದೆ ಹಾಗೆ ಎಲ್ಲ ಹೇಳ್ತಿದ್ರಿ ಅಲ್ಲ ಕೆಲವರು. ಕಾಣಿ ನಾನು ಬೆಳಿಗ್ಗಿಂದ ಇಷ್ಟೊತ್ತವರೆಗೂ ಪತ್ತಿ ನೀರು ಬಾಯಿ ಹಾಕದೆ ಇದ್ದಂಗೆ ಆಯ್ತು. ಎಂತ ಕಣ್ಣು ಹಾಕ್ತೀರಿ ದಪ್ಪ ಇದೆ ಅಂತ, ಸುಮ್ಮನೆ ತಮಾಷೆಗೆ. ಓಕೆ, ಹಿಂಗಾರು ಒಂದು ಲೆಗ್ ಸ್ವಲ್ಪ ಸಪೂರ ಇಲ್ಲಿ. ಓಕೆ ಗೈಸ್, ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ದೆ. ಓಕೆ ಬಾಯ್ ಬಾಯ್. ಹಾಂ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಬಾಯ್.